ಯಾಕೆ ಚಿಂತೆ ಮಾಡ್ತೀರಾ? ವರಾಯಮ್ಮನ ಕೃಪೆ ಯಾರ ಮೇಲೆ ಇರುತ್ತೋ ಅವರಿಗೆ ಸೋಲು ಭಯವಿಲ್ಲ. ಅಮ್ಮ ಕಾಪಾಡುವ ಮಹಾಶಕ್ತಿ ವರಾಹಿ ಅಮ್ಮ ಇದ್ದಾರೆ. ನಮಸ್ತೆ, ನಾನಿಮ್ಮ ಸೌಮ್ಯಶ್ರೀ. ಸಾಯಂಕಾಲ ವರಾಯಮ್ಮನವರ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಸಾಕಮ್ಮನ ಹತ್ರ ಹೋಗಿ ವರಾಯಮ್ಮನವ್ರಿಗೆ ಏನೇನು ಹೂವು ಬೇಕು ಎಲ್ಲ ಎತ್ಕೊಂಡೆ. ಅಮ್ಮಂಗೆ ಸಿಕ್ಕಾಬಟ್ಟೆ ಇಷ್ಟವಾಗಿರೋದು ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಈ ಥರ ಘಮ ಅನ್ನೋ ಹೂವು ವರಾಯಮ್ಮಂಗೆ ಇಷ್ಟ ತುಂಬ. ಹಾಗಾಗಿ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿತ್ತು. ಆಮೇಲೆ ಸಾಕಮ್ಮನು ಕೂಡ ಹೋಗ್ತಾ ಇದ್ದೀರಾ ದೇವಸ್ಥಾನಕ್ಕೆ, ನಾನು ಸ್ವಲ್ಪ ಹೂವು ಕೊಡ್ತೀನಿ ಅಂತ ಹೇಳಿದ್ರು. ಪಾಪ ಅವರು ಸ್ವಲ್ಪ ಹೂವನ್ನ ಹಾಕಿದ್ರು. ನಿಜವಾಗ್ಲೂ ಒಳ್ಳೆ ಮನಸ್ಸು ಇರುವಂಥ ತಾಯಿ. ಸಾಕಮ್ಮನ ಹತ್ರ ಹಾಗೆ ಮಾತಾಡಿಕೊಂಡು ಹೂಗಳೆಲ್ಲ ತೊಗೊಂಡ್ವಿ. ಆಮೇಲೆ ಅವರು ಎಷ್ಟಾಯಿತು ಅಂತ ಕೇಳಿದ್ರೆ ಕೊಡುವಂತೆ ಹೋಗು ಅಂತ ಇದ್ರು. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗುವಾಗ ಅದನ್ನೆಲ್ಲ ಹಾಗೆ ತೊಗೊಂಡು ಹೋಗ್ಬಾರ್ದು ಅಂತೇಳಿ ನಾನು ಅಮ್ಮಂಗೆ ಕೊಟ್ಟೆ. ಅವ್ರು ನಿಧಾನ ಕೊಡು, ಪರವಾಗಿಲ್ಲ, ಅರ್ಜೆಂಟ್ ಏನಿಲ್ಲ ಅಂದರು. ಆದ್ರೂ ನಾನು ಹಂಗೆಲ್ಲ ಇದು ಮಾಡಲ್ಲ, ಅದೇನಿದೆ ಆವಾಗವಾಗೆಲ್ಲ ಕ್ಲಿಯರ್ ಆಗಬೇಕು. ಸರಿ ಅಂತೇಳಿ ಅವರು ಎಷ್ಟು ಅಂತ ಹೇಳಿದ್ರು. ನಾನು ಅಷ್ಟು ಅವ್ರಿಗೆ ಪೇ ಮಾಡಿದೆ. ಪೇ ಮಾಡಿ ಆದಮೇಲೂ ಕೂಡ ಪಾಪ ಎಕ್ಸ್ಟ್ರಾ ಹೂವು ಎಲ್ಲ ಹಾಕಿ ಸರಿ ಅಂತೇಳಿ ನಾನು ಹೂವು ಎಲ್ಲ ತೊಗೊಂಡೆ. ತುಂಬ ಲೇಟಾಗಿತ್ತು ನಾನು ಹೋದಾಗ್ಲೇ. ಸರಿ ಅಂದ್ಬಿಟ್ಟು ಅಮ್ಮ ಎಲ್ಲ ಹೂವು ಎಲ್ಲ ಹಾಕಿದ್ಮೇಲೆ ಅಮ್ಮನ ಹತ್ರ ಸ್ವಲ್ಪ ಹಾಗೆ ಮಾತಾಡ್ಕೊತಾ ಇದ್ದೆ. ನೀವು ತುಂಬ ಜನ ಕೇಳ್ತಿದ್ರಿ ವಿಡಿಯೋ ಯಾರು ಮಾಡಿಕೊಡ್ತಾರೆ ಅಂತ. ನಿನ್ನೆ ನಾನು ಹುಟ್ಟಿದಂಥ ಸ್ಯಾರಿ ಇವರೇ ನಮಗೆ ವಿಡಿಯೋಸ್ ಎಲ್ಲ ತಗೊಳ್ಳೋದು. ಮೊನ್ನೆ ಬ್ಲ್ಯಾಕ್ ಸ್ಯಾರಿ ಹುಟ್ಟಿದ್ನಲ್ಲ, ಪಿಂಕ್ ಕಲರ್ ಬ್ಲೌಸು, ಆ ಫೋಟೋಗ್ರಾಫರ್ ಇವರೇ. ಪರಿಚಯ ಮಾಡಿಸ್ತೀನಿ, ನೆಕ್ಸ್ಟ್ ಇಂಟರ್ವ್ಯೂ ತಗೊಳ್ಳೋಣ. ಕಾಫಿ ಕುಡಿ ಅಂತವ್ರೆ, ನಾನು ಕಾಫಿ ಬೇಡ ಅಂದೆ. ಕುಡೀರಿ, ಎಲ್ಲರೂ ಕೇಳ್ತಾರೆ. ಕಾಫಿ ಕುಡಿಯಲ್ಲ ಮೇಡಮ್. ಹಂಗೇನಿಲ್ಲಮ್ಮ, ಎಲ್ಲ ಥರ ಜೀವನ ನೋಡ್ಕೊ ಬಂದಿರೋರು ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ಸರಿ, ಬಾಯ್. ಎಲ್ಲಡ್ಗೆ ಹಾಕೊಂಡು ಚೆನ್ನಾಗಿ ಹಾಕೊಂಡು ಮೋಜು ನೋಡಿ, ಸಾಕಮ್ಮನ ಮೋಜು ನೋಡಿ. ಯಾಕೆ ನೀವು ಸಾಕಮ್ಮನ್ ನೋಡಕ್ ಹೋಗ್ತಲ್ಲ ಅಂದ್ರೆ, ಸಾಕಮ್ಮನ್ ಬಿಸ್ನೆಸ್ ಅಲ್ಲಿ ಸಾಕಮ್ಮ ಬಿಸಿ, ನನ್ ಬಿಸ್ನೆಸ್ ಅಲ್ಲಿ ನಾನ್ ಬಿಸಿ. ಹಿಂಗ್ ಸಿಕ್ಕಾಗ ನಾವು ಹಿಂಗೆ ಟೈಮ್ ಕೊಟ್ಟು ಮಾತಾಡ್ತೀವಿ ಅಷ್ಟೇ. ಇರೋ ಪ್ರೀತಿ ವಿಶ್ವಾಸ ಎಲ್ಲೂ ಹೋಗಿಲ್ಲ, ಅಲ್ಲೇ ಇದೆ. ಚೆನ್ನಾಗಿದ್ದೀವಿ, ಚೆನ್ನಾಗಿರ್ತೀವಿ ಅಷ್ಟೇ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಪ್ರಮೋಷನ್ ಮಾಡ್ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಹೂವು ಬೇಕು ಅಂದ್ರೆ ನಮ್ಮ ಸಾಕಮ್ಮನ ಹತ್ರ ಬಂದು ಹೂವು ತಗೊಳ್ಳಿ. ನಿಮ್ಗೆ ಏನಾದ್ರೂ ಎಳ್ನೀರ್ ಬೇಕು ಅಂದ್ರೆ ಈ ಅಣ್ಣನ ಹತ್ರ ತಗೊಳ್ಳಿ. ಅಣ್ಣನ ಹತ್ರ ಮಾತಾಡಿಕೊಂಡು ಅಮ್ಮನ ದೇವಸ್ಥಾನಕ್ಕೆ ಅಕ್ಕಿ ಮೂಟೆ, ಎಳ್ನೀರು, ಹೂವು ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ಗುರುಗಳಿದ್ರು, ಗುರುಗಳನ್ನ ಮಾತಾಡಿಸ್ದೆ. ಅವರು ಏನಮ್ಮ ತುಂಬ ದಿನ ಆಯಿತು ಬಂದೇ ಇಲ್ಲ ಅಂತಂದರು. ಆಗ ಗುರುಗಳೇ ಸ್ವಲ್ಪ ಬ್ಯುಸಿ ಇದ್ದೆ ಅಂದರೆ ಪರವಾಗಿಲ್ಲ ಅಂತೇಳಿ ಆಮೇಲೆ ಪೂಜೆ ಎಲ್ಲ ನೀಟಾಗಿ ಗುರುಗಳು ಮಾಡಿಕೊಟ್ರು. ನಿಮ್ಗೆ ಏನೇ ಸಮಸ್ಯೆ ಇರಲಿ ನಾನು ಯಾವಾಗಲೂ ಹೇಳ್ತೀನಿ, ಬನ್ನಿ ಅಮ್ಮನ ಹತ್ರ ಬೇಡ್ಕೊಳ್ಳಿ, ಅಮ್ಮನ ಹತ್ರ ಹೇಳ್ಕೊಳ್ಳಿ, ಟೈಮ್ ಕೊಡಿ, ಆಗುತ್ತೆ. ಯಾವುದು ಬೇಗ ಆಗಲ್ಲ. ನಾನು ಅಮ್ಮನ ನೋಡಬೇಕು, ನಮ್ಮ ಮನೆಯಿಂದ ಬಿಡ್ತೀನಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಇವತ್ತು ವಿಶೇಷವಾಗಿ ಮಂಗಳವಾರ ಇರೋದರಿಂದ ಇಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ. ಹಾಗಾಗಿ ಇವತ್ತು ಪೂಜೆ ನಡೆದಿತ್ತು. ಎಲ್ಲರೂ ಕೂಡ ಹರಕೆ ಮಾಡಿಕೊಂಡು 9 ವಾರ ತೆಂಗಿನಕಾಯಿ ದೀಪ ಹಚ್ಚಬೇಕು ಅಂತೇಳಿ ಪಾಪ ತುಂಬ ಜನ ತುಂಬ ದೂರದಿಂದೆಲ್ಲ ಬಂದು ಹಚ್ಚಿದ್ರು. ನಾನು ತಾಯಿ ದರ್ಶನ ಮಾಡ್ಕೊಂಡು ಮನೆಗೆ ಬಂದೆ. ಕಚ್ಚಬಾರ್ದು, ಮಮ್ಮಿಗೆ ಕಚ್ತಾರಾ? ಮುದ್ದು 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 ಎಲ್ಲೋಗ್ಬಿಟ್ಟಿದೆ ಅಂತ ಅಮ್ಮ. ಮಮ್ಮಿ ಮಮ್ಮಿ ಬನ್ನಿಲ್ಲ, ಮಮ್ಮ ಇಲ್ಲ, ರಾಘವೇಂದ್ರ ಕಮ್ ಕಮ್ ಕಮ್. ಬಳಸ್ಕೊಂಡು ಬಾ 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 ಬಾ. ಓ ಸಾಕು, ಓಕೆ ಬಾಮ ಬಾ. ಅಯ್ಯೋ ಬಾರ, ಕುಂಪ ಇಟ್ಕೊ. ಇರೋ ಎಲ್ಲವನು ರಾಘವ.
ಯಾಕೋ ನೀ ಬೇಡ ಹೋಗು, ನೀ ಬೇಡ ಹೋಗು. ಮನಿಕಮ್ಮ ಮಸಾಜ್ ಮಾಡ್ತೀನಿ ಮನಿಕಮ್ಮ. ಮುಟ್ಟುಕೊಂಡು ಹೋಗಿ ಮುಟ್ಟು ಹೋಗಮ್ಮ. ಬಾರ 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 ರಾಜಕುಮಾರ ಬಾರೋ, ರಾಜಕುಮಾರ ಬಾರೋ, ರಾಜಕುಮಾರ ಬಾರೋ. ಮನಿಕಮ್ಮ. ಪಾಪ 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 ಪಾಪ. ಹುಟ್ಟು ಚೀಟೆ ಟೀಟೆ 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 ಹೋಗು. ಏನ್ ಬೇಕಂತ